ನಮಸ್ಕಾರ ರೀ ನಮ್ಮೆಲ್ಲ ಫಾರ್ಮಿಂಗ್ ಮಂದಿಗೆ ಎಲ್ಲ ಹೆಂಗದಿರಿ ಎಲ್ಲ ಆರಾಮದಿರಿ ಅನ್ಕೊಂಡು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಹಿಂದಿನ ವಿಡಿಯೋ ಒಳಗೆ ನಾವು ಕಡಿಮೆ ಖರ್ಚೊಳಗೆ ಹೆಂಗೆ ಸ್ಟಾರ್ಟ್ ಮಾಡಬೇಕು ಮತ್ತು ಮೇವು ಎಷ್ಟು ಬೇಕು, ಜಾಗ ಎಷ್ಟು ಬೇಕು, ಬಂಡವಾಳ ಎಷ್ಟು ಬೇಕು ಅಂತ ಎಲ್ಲ ತಿಳ್ಕೊಂಡಿವ್ರಿ. ಇನ್ನು ಈ ವಿಡಿಯೋದೊಳಗೆ ನಾವು ಮರಿ ಹೆಂಗೆ ಆಯ್ಕೆ ಮಾಡ್ಕೋಬೇಕು ಮತ್ತು ಯಾವ್ಯಾವ ತಳಿ ಆಯ್ಕೆ ಮಾಡ್ಕೋಬೇಕು ಮತ್ತು ಮರಿ ತಂದ ಮೊದಲನೇ ದಿನ ನಾವು ಏನೆಲ್ಲ ಮಾಡ್ಕೋಬೇಕು ಮತ್ತು ಏನೆಲ್ಲ ಮಾಡಬಾರ್ದು ಅಂತ ಪೂರ್ತಿ ತಿಳಿಸೋ ಪ್ರಯತ್ನ ಈ ವಿಡಿಯೋದೊಳಗೆ ಮಾಡ್ತೀನಿ ರೀ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದ ಪೂರ್ತಿ ನೋಡಿರಿ. ನಾವು ಯಾವುದೇ ಮಾರ್ಕೆಟ್ಗೆ ಹೋಗಲಿ ಮುಂಜಾನೆ ಲಗುನ್ ಹೋಗ್ಬೇಕು ರೀ. ಯಾಕಂತಂದ್ರೆ ಲಗುನ್ ಹೋದ್ವಿ ಅಂತಂದ್ರೆ ನಮಗೆ ಡೈರೆಕ್ಟಾಗಿ ರೈತರ ಕಡೆನ ಮರಿ ಸಿಗ್ತಾವ್ರಿ. ಇಲ್ಲ ಸ್ವಲ್ಪ ಲೇಟ್ ಆಯಿತು ಅಂತಂದ್ರೆ ಏನು ಮಾಡಿರ್ತಾರೆ ರೀ, ದಲ್ಲಾಳಿಗಳು ಇರ್ತಾರಲ್ಲ ರೀ, ಮರಿ ತೊಗೊಂಡ್ಬಿಟ್ಟಿರ್ತಾರೆ. ಅವ್ರ ಕಡೆಯಿಂದ ನಾವು ಮರಿ ತೊಗೋಬೇಕಂತಂದ್ರೆ ಏನಾಗ್ತೈತಿ, 500ರಿಂದ 1000 ರೂಪಾಯಿ ಜಾಸ್ತಿ ಆಗ್ಬಿಡ್ತದೆ ರೀ. 2.5ರಿಂದ 3 ತಿಂಗಳ ಮರಿ ತಗೋರಿ. ಸ್ವಲ್ಪ ಕೊಂಬು ಬಂದಿರಬೇಕು, ಉದ್ದ ಬೀಸ ಇರಬೇಕು ಮತ್ತು ಕಾಲಾಗಿ ಏನ್ರಿ ಎತ್ತರ ಇರ್ಬೇಕು ರೀ. ಅವು ನೋಡಿದ ತಕ್ಷಣ ಆ್ಯಕ್ಟಿವ್ ಆಗಿರ್ಬೇಕು, ಭಾಳ ಮೆಲಕ್ ಹಾಕ್ತಿರ್ಬೇಕು. ಮರಿ ಮಬ್ಬಾಗಿ ಒಂದೇ ಕಡೆ ನಿಂತಿರಬಾರ್ದು ಮತ್ತು ಲೂಸ್ ಮೋಷನ್ ಆಗ್ತಿರಬಾರ್ದು. ಆಮೇಲೆ ಕಣ್ಣು ಬಾಯಿ ಎಲ್ಲ ನೋಡ್ಕೋಬೇಕು ರೀ. ಯಾಕಂದ್ರೆ ಸ್ವಲ್ಪ ಮರಿಗೆ ಕಣ್ಣಾಗಿಂದ ನೀರು ಬರ್ತಿರ್ತಾವೆ, ಆಮೇಲೆ ಬಾಯಾಗಿಂದ ಜೊಲ್ಲ ಬರ್ತಿರ್ತೈತಿ, ಎಲ್ಲ ನೋಡ್ಕೋಬೇಕು ರೀ. ಯಾಕಂತಂದ್ರೆ ಕಣ್ಣಾಗಿನ ನೀರು ಬಾಯಾಗಿನ ಜೊಲ್ಲು ಅಂತಂದ್ರೆ ಸ್ವಲ್ಪ ಮರಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ, ಆರಾಮ ಇರಲಿಲ್ಲ ಅಂತಂದ್ರೆ ಹಂಗೆ ಕೆಲವೊಂದು ಟೈಮ್ನಾಗ ಆಗ್ತೈತೆ ರೀ. ಇನ್ನು ಮರಿ ಯಾವ ತಳಿ ನಾವು ಆಯ್ಕೆ ಮಾಡ್ಕೋಬೇಕು ಮತ್ತು ಯಾವ ತಳಿ ನಾವು ಮರಿನ ಈ ಎಳಗ ಮತ್ತು ಕೆಂಗೂರಿ ಮರಿ ಏನೈತಲ್ರಿ, ಭಾರಿ ಅಂದ್ರೆ ಭಾರಿ ಗ್ರೋತ್ ಬರ್ತಾರೆ. ತಿಂಗಳಿಗೆ ನೀವು ಸಹಿತಂಗಿ ಮೇಷನ್ ಅಂತಂದ್ರೆ 5ರಿಂದ 6 kg ಮೇಲೆ ಬರ್ತಾರೆ. ಮತ್ತು ಇವೆಲ್ಲ ಏನೈತಲ್ರಿ ಎಲ್ಲ ಕ್ಲೈಮೇಟ್ಗೂ ನಡೀತಾವೆ ನೋಡ್ರಿ. ಇದ್ರೊಳಗೆ ಮೋಳಿ ಮರಿ ಒಂದು ಏನೈತಲ್ಲ ಅದು ಒಂದು ಸ್ವಲ್ಪ ಮೆತ್ತಗಂತ ಹೇಳ್ತಾರೆ ಮರಿ, ಆದರೂ ಸ್ವಲ್ಪ ಕೇರ್ ತೊಗೊಂಡು ಮಾಡಿದ್ರೆ ಅದು ಗ್ರೋತ್ ಭಾರಿ ಬರ್ತೈತೆ ರೀ. ಇನ್ನು ಮರಿ ತಗೊಂಡು ಬಂದ ಮೇಲೆ ನಾವು ಮೊದಲನೇ ದಿನ ಅವಕ್ಕೆ ಏನೇನು ಮಾಡ್ಬೇಕು ಏನೇನು ಮಾಡಬಾರ್ದು ಅಂತಂದ್ರೆ ಏನು ನೋಡ್ರಿ, ಹಸಿರು ಮೇವು ಕೊಡಕ್ಕೆ ಹೋಗ್ಬಾರ್ದು ರೀ. ಬಂದ ತಕ್ಷಣ ಏನು ಮಾಡಬೇಕು, ಯಾವುದಾರು ಒಂದು ಒಣ ಮೇವು ಕೊಡ್ಬೇಕು ರೀ. ಮತ್ತು ನೀರು ಏನೈತಿಲ್ಲಿ ಬಂದ ತಕ್ಷಣ ಜಾಸ್ತಿ ನೀರು ಕುಡಿಸ್ಬಾರ್ದು ರೀ. ಯಾಕಂದ್ರೆ ಮರಿಗೆ ಏನು ಮಾಡಿರ್ತಾರೆ ರೀ, ನಾಳೆ ಮಾರ್ಕೆಟ್ ಐತಿ ಅಂತಂದ್ರೆ ಇವತ್ತನ ಜಾಸ್ತಿ ಕಾಳು ಹಾಕಿರ್ತಾರೆ ಮತ್ತು ಮೇವು ಹಾಕಿರ್ತಾರೆ ಸ್ವಲ್ಪ ದಮ್ ಕಾಣಲಿ ಅಂಥೇಳಿ. ಅದು ಅಲ್ಲದೆ ಮರಿ ಒಂದಿನ ಪೂರ್ತಿ ಉಪವಾಸ ಇರುತ್ತೆ ರೀ. ಜರ್ನಿ ಮಾಡಿದ್ರಿಂದ ನೀವು ಬಂದ ತಕ್ಷಣ ಸಿಕ್ಕಾಪಟ್ಟಿ ನೀರು ಕೊಟ್ಟು ಅಂತಂದ್ರೆ ಮರಿ ಏನು ಮಾಡುತ್ತೆ ರೀ, ಬಡ ನೀರು ಕುಡಿದ್ಬಿಡುತ್ತೆ. ಮತ್ತು ಜಾಸ್ತಿ ಕಾಳು ಏನಾದರೂ ಕೊಟ್ಟಿದ್ರಿ ಅಂತಂದ್ರೆ ಆ ಕಾಳು ಹೊಟ್ಟೆ ಒಳಗೆ ಉಬ್ಬಿ ಮರಿಗೆ ಡೈಜೆಸ್ಟ್ ಆಗಂಗಿಲ್ಲ ರೀ. ಆಮೇಲೆ ಮರಿ ಹೊಟ್ಟೆ ಉಬ್ಬಿ ಸಾಯಿ ಚಾನ್ಸ್ ಭಾಳ ಇರ್ತದೆ ರೀ. ಮತ್ತು ಜಾಸ್ತಿ ನೀರು ಕುಡಿದ್ರೆ ಏನಾಗ್ಬಿಡುತ್ತೆ ರೀ, ಒಂದೊಂದು ಸಲ ಲೂಸ್ ಮೋಷನ್ ಆಗಿ ಮರಿ ವೀಕ್ ಆಗ್ತೈತಿ. ಅದಕ್ಕೆ ನೀವೇನು ಮಾಡಿರಿ, ಮಾರ್ಕೆಟಿಂದ ಮರಿ ತಂದ ತಕ್ಷಣ ನೀರೊಳಗೆ ಒಂದು ಸ್ವಲ್ಪ ಬೆಲ್ಲ ಇಲ್ಲ ಅಂತಂದ್ರೆ ಗ್ಲುಕೋಸ್ ಹಾಕಿ ಸ್ವಲ್ಪ ನೀರು ಕೊಡ್ರಿ, ಜಾಸ್ತಿ ನೀರು ಕೊಡಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಡೇ ಬೆಳಗ್ಗೆನ ಮರಿ ನೋಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೈತಿ, ಏನು ಪ್ರಾಬ್ಲಮ್ ಆಗಿಲ್ಲ, ಅಥವಾ ಲೂಸ್ ಮೋಷನ್ ಆಗೈತೇನೋ, ಇಲ್ಲ ಬಾಯಿಂದ ಏನಾರ ಕಾಳು ಏನೋ ಒಗದೈತಿ, ಮರಿ ಫುಲ್ ಆ್ಯಕ್ಟಿವ್ ಆಗೈತಿ ಅಂತಂದ್ರೆ ನೀರೇನು ಮಾಡಿರಿ ಜಾಸ್ತಿ ಕೊಡ್ರಿ. ಅದರ್ವೈಸ ಮರಿ ಉಚ್ಕೊಳತೈತಿ, ಬಾಯಿಂದ ಕಾಳು ಒಗಿದೈತಿ ಅಂತ ಮರಿಯೊಳಗೆ ಏನು ಮಾಡಿರಿ, ನೀರನ್ನು ಕಡಿಮೆ ಪ್ರಮಾಣದಾಗನ ಕೊಡ್ರಿ. ಉಳ್ಕಾದ ಮರಿಗೆ ಏನೈತಿ ರೀ ಸ್ವಲ್ಪ ಪ್ರಮಾಣದಾಗ ನೀರು ಕೊಡ್ರಿ ನಡಿತೈತಿ. ಮತ್ತು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಮರಿ ತಂದ 3-4 ದಿನದ ತನಕ ಮರಿಗೆ ಕಾಳು ಅಥವಾ ಫೀಡ ಯಾವುದೂ ಹಾಕಕ್ಕೆ ಹೋಗ್ಬೇಡ್ರಿ. ಬರೀ ಏನು ಮಾಡಿರಿ, ಮೇವು ಹಾಕೋದು ಮತ್ತು ಸ್ವಲ್ಪ ಪ್ರಮಾಣದಾಗ ನೀರು ಕೊಡೋದು ಅಷ್ಟೇ ಮಾಡ್ಕೊತಾವ್ರಿ. ಇನ್ನು ಮರಿ ತಂದ 3-4 ದಿನ ಆದಮೇಲೆ ಮರಿ ಎಲ್ಲ ಆ್ಯಕ್ಟಿವ್ ಆಗಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಪ್ರೊಸೆಸರ್ ಏನು ರೀ, ಡಿವಾರ್ಮಿಂಗ್ ಅಂದರೆ ಏನು ರೀ, ಜಂತುನಾಶಕ ಅಂತ ನಾವು ಹೇಳ್ತೀವಿ. ಇದನ್ನೇನೈತೆ ನೋಡ್ರಿ, ಇದು ಭಾಳ ಕೇರ್ಫುಲ್ಲಿ ಮಾಡ್ಬೇಕು ರೀ ಇದನ್ನು. ಯಾಕಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಡಿವಾರ್ಮಿಂಗ್ ಏನೈತಲ್ರಿ ಭಾಳ ಎಫೆಕ್ಟಿವ್ ಐತಿ. ಇದನ್ನು ಯಾವಾಗ ಮಾಡಬೇಕು ಮತ್ತು ಎಷ್ಟು ಮಾಡಬೇಕು, ಯಾವ ಕಂಪ್ನಿದು ಮಾಡಬೇಕು
ಮತ್ತು ಫುಡ್ ಕಾಳು ಎಷ್ಟು ಹಾಕಬೇಕು, ಯಾವುದು ಬೆಸ್ಟ್ ರಿಸಲ್ಟ್ ಕೊಡ್ತದೆ, ಮತ್ತು ಡೈಲಿ ಟೈಮ್ ಟೇಬಲ್ ನಾವು ಯಾವ ಥರ ಮಾಡ್ಕೋಬೇಕು, ಮೇವು ಎಷ್ಟು ಹಾಕಬೇಕು, ಎಷ್ಟು ಟೈಮ್ ಹಾಕಬೇಕು, ಹೆಂಗೆ ಮೇಂಟೆನೆನ್ಸ್ ಮಾಡಬೇಕು, ನಮ್ಮಲ್ಲಿ ಯಾವೆಲ್ಲ ಔಷಧಿಗಳು ಇರಬೇಕು ನಮ್ಮ ಫಾರ್ಮ್ ಒಳಗೆ ಅಂತ ಡೀಟೇಲಾಗಿ ಮುಂದಿನ ವೀಡಿಯೋದಾಗ ನೋಡೋಣ್ರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಾಯ ಸಹಕಾರ ಹಿಂಗೆ ನಮ್ಮ ಮ್ಯಾಗ ಇರಲ್ರಿ. ಇನ್ನು ನನ್ನ ಚಾನಲ್ಗೆ ಯಾರು ಹೊಸಬ್ರು ಅದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲಘುನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಫಾಲೋ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ದೋಸ್ತರಿಗೆ. ಮತ್ತು ನಾವು ಬೆಳೆಯೋಣ, ನಮ್ಮವ್ರನ್ನ ಬೆಳೆಸೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ್ರಿ. ನಮಸ್ಕಾರ.